ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವಬೇಕು. ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಮತ್ತು ದಲಿತರ ಸರ್ಕಾರ ಏನಿದೆ ಆ ಸರ್ಕಾರ ಮುಂದುವರಿಬಾರದು ಅಂತ ಟೊಂಕ ಕಟ್ಟಿಕೊಂಡು ನಿಂತು ಈ ಸರ್ಕಾರವನ್ನು ಕೆಡವಬಹುದು ಮತ್ತು ಆ ಜಾಗಕ್ಕೆ ನಮ್ಮ ನಾಯಕನನ್ನು ತಂದು ಕೂರಿಸಬೇಕು ಅಂತ ದೃಢ ಸಂಕಲ್ಪ ಹೊತ್ತು ಅಹಿಂದ ವಿರೋಧವನ್ನು ಕಟ್ಟಿಕೊಂಡಿರುವಂತಹ ಈ 7-8 ಶಾಸಕರ ಫೋಟೋವನ್ನು ನೀವು ನೋಡಬೇಕು. ಎಲ್ಲರೂ ಕೂಡ ಮಹಾನ್ ಮಾಸ್ ಲೀಡರ್ಗಳು. ಸುಮಾರು 6 ಸಲ ಗೆದ್ದಿದ್ದಾರೆ. ಕೆಲವರಂತೂ ಅವರು ನಿಲ್ಲುವ ಕ್ಷೇತ್ರಗಳಲ್ಲಿ ಅತಿ ಲೀಡ್ನಲ್ಲಿ ಮಿನಿಮಮ್ ಅಂದ್ರೆ 50,000ಕ್ಕಿಂತ ಹೆಚ್ಚು ಓಟ್ಗಳಿಂದ ಗೆಲ್ಲುವಂತಹ ನಾಯಕರು. ಇವರೆಲ್ಲರೂ ಕೂಡ ಸುದೀರ್ಘ ದಶಕಗಳ ರಾಜಕಾರಣವನ್ನು ನೋಡಿರುವಂಥವರು ಇವತ್ತು ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ಕೂತಿದ್ದವರು ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಗಡೆ ಬರ್ತಿದ್ದಾರೆ. ಕಾರಣ ಏನು? ಆಯಾಯ ಕ್ಷೇತ್ರದ ಮತದಾರರು ಫೋನ್ ಮಾಡಿ ಬೈತಿದ್ದಾರೆ. ಈ ಕಾರಣಕ್ಕೋಸ್ಕರನೇ ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಒನ್ ಟೈಮ್ ಅದೃಷ್ಟಕ್ಕೆ ಗೆದ್ದಂತಹ ಶಾಸಕರು ಹೋಗಿ ದೆಹಲಿಯಲ್ಲಿ ಬೇಡ್ಬಿಟ್ಟಿದ್ರು, ಪಕ್ಷ ಕಟ್ಟುವಂತಹ ನಾಜೂಕಿನ ಅಚ್ಚುಕಟ್ಟಾದ ಕೆಲಸವನ್ನ ಮಾಡೋಕೆ ಹೋಗಿದ್ರು ಮಾಸ್ ಲೀಡರ್ಗಳು. ಇವರೆಲ್ಲ ಕೂಡ ಈಗ ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಇವರು ಗೆಲ್ದಿದ್ದೇಗೆ ಎಲ್ಲ ಕ್ಷೇತ್ರಗಳ ಲೆಕ್ಕ ಕೂಡ ನಿಮ್ಗೆ ಒಂದೊಂದೇ ಎಕ್ಸಾಂಪಲ್ ಕೊಡ್ತೀನಿ. ಮಾಗಡಿ ಬಾಲಕೃಷ್ಣ ಅವರು ಇದೇ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ JDS ತೊರೆದು ಸಿದ್ದರಾಮಯ್ಯ ಕಿ ಜೈ ಅಂತ ಬಂದಂತಹ ನಾಯಕ. ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ 40,000 ದಲಿತರಿದ್ದಾರೆ, 30,000 ಮುಸಲ್ಮಾನರು ಮತ್ತು ಹಿಂದುಳಿದವರಿದ್ದಾರೆ. ಸರಿಸುಮಾರು 70,000 ಅವರ ಮತಗಳಿದ್ದಾವೆ. ಇವರು ಗೆದ್ದಂತಹ ಲೀಡ್ ಎಷ್ಟು? 11,831 ವೋಟ್. ಯಾರು ಓಟ್ ಹಾಕಿದ್ರಿಂದ ಗೆದ್ದಿದ್ದಾರೆ ಮಾಗಡಿ ಬಾಲಕೃಷ್ಣ ಅವರು? 5 ಸಲ. ನಾಳೆ ಗೆಲ್ತಾರ ಅಹಿಂದ ವಿರೋಧವನ್ನ ಕಟ್ಕೊಂಡ್ರೆ? ಮುಸಲ್ಮಾನರು ಓಟ್ ಹಾಕ್ತಾರ ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡವಿದ್ರೆ? ಇದೇ ಚರ್ಚೆ ನಡೀತಿರುವಂಥದ್ದು. ಆ ಕ್ಷೇತ್ರದಲ್ಲಿನ ಕೆಲ ಮತದಾರರು ಕೂಡ ಫೋನ್ ಮಾಡಿ ಏನಣ್ಣ ನೀನು ಮಾಡ್ತಿರೋ ಸರಿನಾ ಅಂತ ಪ್ರಶ್ನೆ ಮಾಡುವಂತಹ ಒಂದು ಜೆನ್ಜಿ ಕಾಲದ ಅಪಸ್ವರ ಮತ್ತು ಆಕ್ಷೇಪಗಳು ಈಗ ವ್ಯಕ್ತವಾಗ್ತಿರುವಂಥದ್ದು ಕೆಲವು ಬಣಗಳಲ್ಲಿ ಗುರುತಿಸಿಕೊಂಡ ನಾಯಕರಿಗೆ. ಅದರಲ್ಲಿ ನಂಬರ್ 1 ಈ ಟೀಮ್ನ ಟೀಮ್ ಲೀಡರ್, ಗ್ಯಾಂಗ್ ಲೀಡರ್ ಮಾಗಡಿ ಬಾಲಕೃಷ್ಣ ಅವರು. ಅಂದ್ರೆ ಮಾಗಡಿ ಬಾಲಕೃಷ್ಣ ಅವರಿಗೆ ಇರುವಂತಹ ಉದ್ದೇಶ ಒಂದೇ, ನಮ್ಮ ಸಮಾಜದ ನಾಯಕನನ್ನ ಮುಖ್ಯಮಂತ್ರಿ ಮಾಡಬೇಕೇ ವಿನಃ ಯಾವುದೋ ಹಿಂದುಳಿದ, ಯಾವುದೋ ಅಲ್ಪಸಂಖ್ಯಾತರ, ಯಾವುದೋ ದಲಿತರ ಪರವಾಗಿ ಧ್ವನಿ ಎತ್ತುವಂತಹ ನಾಯಕ ಯಾಕೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂತಹ ಉದ್ದೇಶ ಇದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಫೋನ್ ಮಾಡಿ ಬೈತಿದ್ದೀವಿ ಅನ್ನುವಂಥದ್ದು ಒಂದು ವೈರಲ್ ಆಗ್ತಿರುವಂತಹ ಕಂಟೆಂಟ್. ಎರಡನೇದು, ಶರತ್ ಬಚ್ಚೇಗೌಡ, ಹೊಸಕೋಟೆ ವಿಧಾನಸಭಾ ಕ್ಷೇತ್ರ. ಯಾರ ಕಾಲಿಗೆ ಬಿದ್ದು ಶರತ್ ಬಚ್ಚೇಗೌಡರು ಉಪಚುನಾವಣೆ ಗೆದ್ರು. ಆ ನಂತರದಲ್ಲಿ 2023 ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಲೀಡು 5,075 ಮತಗಳ ಅಂತರದಿಂದ ಗೆದ್ರು. ಅಲ್ಲೂ ಕೂಡ ನೋಡಿ, ಗೊಲ್ಲ ಸಮಾಜದ 20,000 ಓಟ್ ಇದೆ, ತಿಗಳ ಸಮಾಜದ 30,000 ಓಟ್ ಇದೆ. ಅಲ್ಪಸಂಖ್ಯಾತ ಮತ್ತು ಕುರುಬ ಸಮಾಜದ ಓಟ್ಗಳು ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂದ್ರೆ, ಹೊಸಕೋಟೆಯಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವಬೇಕು, ಅಹಿಂದ ವಿರೋಧಿ ಅಂತ ಅಣೆಪಟ್ಟಿ ಕಟ್ಕೊಂಡ್ರೂ ಪರವಾಗಿಲ್ಲ, ನಮ್ಮ ಸಮಾಜದ ನಾಯಕ ಮುಖ್ಯಮಂತ್ರಿ ಆಗಬೇಕು ಅಂತ ಹೋಗಿರುವಂತಹ ಮಹಾನ್ ಮಾಸ್ ಲೀಡರ್ ಶರತ್ ಬಚ್ಚೇಗೌಡ್ರಿಗೂ ಕೂಡ ಇಂಥದ್ದೇ ವಿರೋಧ ವ್ಯಕ್ತ ಆಗ್ತಿದೆ. ಫೋನ್ ಮಾಡಿ ಬೈತಿದ್ದಾರೆ ಮತದಾರರು, ಅಣ್ಣ ನೀನು ಮಾಡ್ತಿರೋ ಸರಿನಾ ಅಂತ. ಅವರದ್ದೇ ಜೊತೆ ನಿಲ್ಲುವ ಅಹಿಂದ ಕಾರ್ಯಕರ್ತರು ಈಗ ಪ್ರಶ್ನೆ ಮಾಡ್ತಿರುವಂಥದ್ದು. ಇನ್ನು ಬಾಬಾ ಸಾಹೇಬ್ ಪಾಟೀಲ್, ಕಿತ್ತೂರು ವಿಧಾನಸಭಾ ಕ್ಷೇತ್ರ. ಎಷ್ಟು ದೊಡ್ಡ ಲೀಡ್ ಅಂದ್ರೆ ಇವ್ರದ್ದು ಗೆದ್ದಿರೋದು 2,993 ಮತಗಳ ಅಂತರ. ಓಕೆ ಅಪ್ಪ, ಅಲ್ಲೇನು ದೊಡ್ಡದಾಗ ಅಹಿಂದ ತಾಕತ್ತಿದೆಯಾ? ಸುಮಾರು 20,000 ಮುಸಲ್ಮಾನರು ಇದ್ದಾರೆ. ಅವರಲ್ಲೂ ಕೂಡ 2,993 ಲೀಡ್ ಬರೋದಕ್ಕೆ ಕಾರಣ ಇರಬಹುದಲ್ವಾ? ದಲಿತರು 70,000 ಇದ್ದಾರೆ, ಹಿಂದುಳಿದವರು 40,000 ಇದ್ದಾರೆ. ಆ 40,000ದಲ್ಲಿ ಅತಿ ದೊಡ್ಡ ಸಮುದಾಯ ಯಾವುದಿದೆ ಅನ್ನೋದು ಆ ಕ್ಷೇತ್ರದ ಜನಕ್ಕೂ ಗೊತ್ತಿದೆ, ಅದು ಸಿದ್ದರಾಮಯ್ಯ ಅವರ ಸಮಾಜ. ನಾಳೆ ನಾನು ಸಿದ್ದರಾಮಯ್ಯನ ಸರ್ಕಾರವನ್ನು ಕೆಡವಿದ್ದೀನಿ ಅಂತ ಚುನಾವಣೆಗೆ ಹೋದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ನೆಚ್ಕೊಂಡು ನಾವು ತಾಕತ್ ತೋರಿಸ್ತೀವಿ ಅಂತ ಕಿತ್ತೂರಿನ ಜನತೆ ಕೂಡ ಈಗ ಫೋನ್ ಮಾಡಿ ಅಣ್ಣ ಏನ್ ಮಾಡ್ತಿದ್ದೀಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವೈರಲ್ ಆಗ್ತಿರುವಂಥದ್ದು, ಅವ್ರ ಫೋಟೋ ಹಾಕ್ಬಿಟ್ಟು ಅಹಿಂದ ವಿರೋಧಿ ಅಂತ ಟ್ರೋಲ್ ಮಾಡ್ತಿರುವಂಥದ್ದನ್ನು ಬಹುಪಾಲು ಕಡೆ ನೀವು ನೋಡಿರ್ತೀರಿ. ಮೂರನೇದು, ಮತ್ತೆ ಬಾಬಾ ಸಾಹೇಬ್ ಪಾಟೀಲ್ರು ಈಗಾಗಲೇ 15 ಸಲ ಗೆದ್ದಿದ್ದಾರೆ, ಈಗ ಗೆದ್ದಿರೋದು 16ನೇ ಸಲ. ಬಹುಮುಖ್ಯ ವಿಚಾರ,
ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ KM ಉದಯ್ ಗೌಡ್ರು, ಇವರು ಕೂಡ ಇದು 11ನೇ ಸಲ, ಈ ಹಿಂದೆ 10 ಸಲ ಗೆದ್ದಿದ್ದಾರೆ. ದೊಡ್ಡ ಮಾಸ್ ಲೀಡರ್. ಅವ್ರಿಗೂ ಉದ್ದೇಶ ಒಂದೇ ಇರಬಹುದು, ನಮ್ಮ ಸಮಾಜದ ನಾಯಕ ಮುಖ್ಯಮಂತ್ರಿ ಆಗಬೇಕು, ಅಹಿಂದ ನಾಯಕ ಏನಕ್ಕಾಗಬೇಕು, ನಾವು ಅಹಿಂದ ವಿರೋಧ ಕಟ್ಕೊಂಡ್ರೂ ಪರವಾಗಿಲ್ಲ ಅಂತ. ಮದ್ದೂರು ಹೇಳಿ ಕೇಳಿ ದೊಡ್ಡ ಸಮಾಜದ ಕ್ಷೇತ್ರ, ಹಾಗಂತ ಅದೊಂದೇ ಸಮಾಜ ಇದೆಯಾ? ಅಲ್ಲೂ ಕೂಡ 20,000 ಮುಸಲ್ಮಾನರಿದ್ದಾರೆ. ಹಿಂದುಳಿದ ಸಮಾಜದ ಅತಿ ದೊಡ್ಡ ಸಮಾಜ ಕೂಡ ಅಲ್ಲಿ ಸುಮಾರು 15,000 ಇದೆ. ದಲಿತರು 50,000 ಜನ ಇದ್ದಾರೆ. ಇತರೆ ಹಿಂದುಳಿದವರು 40,000 ಜನ ಇದ್ದಾರೆ. ಅವರ ಲೀಡ್ ಎಷ್ಟು? 24,113. ಹಾಗಿದ್ರೆ ಅವರ ಸಮಾಜಗಳೇನೆ ಹೆಚ್ಚಿನ ಓಟನ್ನು ಕೊಟ್ಟು ಉದಯ ಗೌಡ್ರನ್ನ ಗೆಲ್ಲಿಸಿದಾರ. ಅಹಿಂದ ವಿರೋಧವನ್ನ ಕಟ್ಟಿಕೊಳ್ಳಬೇಡಿ ಅಂತ ಅವರದ್ದೇ ಜೊತೆ ನಿಲ್ಲುವ ಅಹಿಂದ ಕಾರ್ಯಕರ್ತರು ಆ ಕ್ಷೇತ್ರಗಳಿಂದ ಫೋನ್ ಮಾಡಿ ಹೇಳ್ತಿರುವಂಥದ್ದು. ಒಬ್ಬೊಬ್ಬರೇ ಅಲ್ಲಿಂದ ದೆಹಲಿಯಿಂದ ಜಾಗ ಖಾಲಿ ಮಾಡ್ತಿದ್ದಾರೆ. ಕುಡ್ಚಿ ಕ್ಷೇತ್ರದ ಹಾಲಿ ಶಾಸಕರು ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣನವರು, ಇವರು ಕೂಡ ಈಗ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವಿ ಆ ಜಾಗಕ್ಕೆ ಮತ್ತೊಬ್ಬ ನಾಯಕನನ್ನು ತಂದು ಕೂರಿಸಬೇಕು ಅಂತ ನಿಂತಿದ್ದಾರೆ. ಅವ್ರ ಕ್ಷೇತ್ರದಲ್ಲೂ ಕೂಡ ಸುಮಾರು 70,000 ಅಲ್ಪಸಂಖ್ಯಾತ ಹಿಂದುಳಿದ ಸಮಾಜದ ಮತಗಳಿದ್ದಾವೆ. ಇವ್ರ ಲೀಡ್ 25,243 ಗೆದ್ದಿದ್ದು. ಹಾಗಿದ್ರೆ ಇವರಿಗೆ 25,243 ಲೀಡ್ ಕೊಟ್ಟಂತಹ ಸಮಾಜ ಅಹಿಂದ ವರ್ಗ ಯಾವ ರೀತಿ ಮುಂದಿನ ಚುನಾವಣೆಯಲ್ಲಿ ಇವರನ್ನು ನೋಡಬಹುದು. ಇನ್ನು ಮಹಾನ್ ಶ್ರೇಷ್ಠ ಮಾಸ್ ಲೀಡರ್ ಮತ್ತು ಹಲವು ಸಲ ದಿಗ್ವಿಜಯಗಳನ್ನು ಸಾಧಿಸಿರುವಂತಹ ಮತ್ತು ಅತಿ ದೊಡ್ಡ ಲೀಡಲ್ಲಿ 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಲೀಡಲ್ಲಿ ಗೆದ್ದಿರುವಂತಹ ಮಹಾನ್ ನಾಯಕಿ ನಯನಾ ಮೋಟಮ್ಮ ಅವರು ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು, ಸಿದ್ದರಾಮಯ್ಯ ಅವರನ್ನು ಇಳಿಸ್ರಿ, ಏನಕ್ಕೆ ಬೇಕ್ರಿ ಅವರು, ಆ ಜಾಗಕ್ಕೆ ನಮ್ಮ ನಾಯಕನನ್ನು ತಂದು ಕೂರಿಸಬೇಕು ಅಂತ ಪಟ್ಟು ಹಿಡಿದು ಕೂತಿರುವಂತಹ ಹೆಣ್ಣುಮಗಳು, ಓದ್ಕೊಂಡಿರುವಂತಹ ಹೆಣ್ಣುಮಗಳು, ಬಾಬಾ ಸಾಹೇಬರ ಬಗ್ಗೆ ಬಹುದೊಡ್ಡ ಕಾಳಜಿ ಅಭಿಮಾನ ಇರುವಂತಹ ಹೆಣ್ಣುಮಗಳು. ಅವ್ರ ಲೀಡ್ ಎಷ್ಟು? 2023 ವಿಧಾನಸಭಾ ಚುನಾವಣೆಯಲ್ಲಿ 722, ಅತಿ ದೊಡ್ಡ ಲೀಡ್, ಚರಿತ್ರೆ ದಾಖಲೆ ಬರೆದಿರುವಂತಹ ಲೀಡ್. ಅವರು ಇವತ್ತು ಹೋಗಿ ನಿಂತಿರುವಂಥದ್ದು ಯಾರ ಪರವಾಗಿ? ಅಹಿಂದ ವಿರೋಧ ಕಟ್ಟಿಕೊಂಡ್ರೂ ಪರವಾಗಿಲ್ಲ ಅಂತ ನಿಂತಿರುವಂಥದ್ದು. ಅವ್ರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಂದಿ ಫೋನ್ ಮಾಡಿ ಅವರನ್ನು ಕರೆಸ್ಕೊಳ್ತಿರೋದು. ಮೇಡಮ್, ನೀವು ಮಾಡ್ತಿರೋದು ಸರಿಯಲ್ಲ, ಬಂದ್ಬಿಡಿ. ನೋಡಿ, ಅಲ್ಲಿ ಸುಮಾರು 60,000 ದಲಿತರ ಮತಗಳಿದ್ರೆ ಸುಮಾರು 50,000 ಮುಸಲ್ಮಾನ, ಕುರುಬ ಮತ್ತು ಈಡಿಗ ಸಮಾಜದ ಮತಗಳಿದ್ದಾವೆ. ಇದಲ್ಲದೆ EBCಯ ಮತಗಳು 20 ಇದೆ, ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್. ಹಾಗಿದ್ರೆ ಈ 722 ಮತಗಳನ್ನು ಕೊಟ್ಟವರು ಈಗ CM ಮಾಡಬೇಕು ಅಂತ ಕೂತಿರುವಂತಹ ಸಮಾಜವೋ ಅಥವಾ ಅಹಿಂದ ಸಮಾಜವೋ? ಇದೇ ಪ್ರಶ್ನೆಯನ್ನು ಇಟ್ಟು ನಯನಾ ಮೋಟಮ್ಮ ಅವರಿಗೆ ಅವರ ಕ್ಷೇತ್ರದ ಕಾರ್ಯಕರ್ತರು, ಮತದಾರರು ಪ್ರಶ್ನೆ ಮಾಡ್ತಿರುವಂಥದ್ದು. ಇನ್ನು ಸರ್ವಶ್ರೇಷ್ಠ ನಾಯಕ, ಮಹಾನ್ ನಾಯಕ, ಸುಮಾರು 20 ಸಲ ಗೆದ್ದಿರುವಂತಹ ಶಾಸಕ ಇಕ್ಬಾಲ್ ಹುಸೇನ್ ಅವರು, ಇವರು ಕೂಡ ನೋಡಿ ಸುಮಾರು 45,000 OBC ವೋಟ್ ಇದೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಅದರಲ್ಲಿ ದೊಡ್ಡ ಮತ ಯಾರ್ದು? ಬಹುಪಾಲು ಜನಕ್ಕೆ ಗೊತ್ತಿರಬಹುದು. ಸುಮಾರು 60,000 ದಲಿತ ಮತಗಳಿದ್ದಾವೆ. ಇವ್ರ ಲೀಡ್ ಎಷ್ಟಿದೆ? 10,715 ಮತಗಳು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇಕ್ಬಾಲ್ ಹುಸೇನ್ 22ನೇ ಸಲ ಗೆಲ್ಲುವಂತಹ ಸಾಧ್ಯತೆಗಳು ಇರಬಹುದೇನೋ. ಯಾಕಂದ್ರೆ ಅವರು ಕೂಡ ಸಿದ್ದರಾಮಯ್ಯ ಬೇಕಿಲ್ಲ, ಆ ಜಾಗಕ್ಕೆ ಮತ್ತೊಬ್ಬ ನಾಯಕ, ನಮ್ಮ ನಾಯಕ ಬೇಕು, ನಮ್ಮ ಜಿಲ್ಲೆಯ ನಾಯಕ ಬೇಕು ಅಂತ ಕೂತಿರುವಂಥದ್ದು. ಇನ್ನೂ ಮುಖ್ಯ, ಇಲ್ಲಿರುವ ಎಲ್ಲ ನಾಯಕರು, ಮಹಾನ್ ಮಾಸ್ ಲೀಡರ್ಗಳನ್ನು ನೀವು ನೋಡಲೇಬೇಕು. ಚನ್ನಗಿರಿಯ ಶಾಸಕ ಬಸವರಾಜ ಶಿವಗಂಗಾ ಎಷ್ಟು ಮುಂದಿನ ಚುನಾವಣೆಯಲ್ಲಿ ಇವರ ಲೀಡ್ ಈ ಸಲ ಬರೀ 16,000 ಇತ್ತು. ಮುಂದಿನ ಚುನಾವಣೆಯಲ್ಲಿ ಮೇ ಬಿ ಅದು 1,60,000 ಮತಗಳ ಅಂತರದಿಂದ ಗೆದ್ರು ಯಾವುದೇ ರೀತಿಯ ಅಚ್ಚರಿ ಪಡಬೇಕಾಗಿಲ್ಲ. ಈ ಎಲ್ಲ ಮಾಸ್ ಲೀಡರ್ಗಳಿಗೆ ಈಗ ಅವರದ್ದೇ ಕ್ಷೇತ್ರದ ಜನ, ಅಣ್ಣ ನೀವು ಮಾಡ್ತಿರೋದು ಸರಿ ಇದೆಯಾ? ಅದರಲ್ಲಿ ಗೃಹಲಕ್ಷ್ಮಿಯ ಪಾಲುದಾರರು ಮತ್ತು ಗೃಹಜ್ಯೋತಿಯ ಪಾಲುದಾರರು, ಫಲಾನುಭವಿಗಳು ಫೋನ್ ಮಾಡಿ ಕರೆಸ್ಕೊಳ್ತಿರೋದು, ಅಣ್ಣ ಬಂದ್ಬಿಡಿ, ಮುಂದಿನ ಚುನಾವಣೆಯಲ್ಲಿ ನಾವು ನಿಮಗೆ ಬಹುದೊಡ್ಡ ಲೀಡನ್ನು ಕೊಡ್ತೀವಿ ಅಂತ ಹೇಳ್ತಿರುವಂಥದ್ದು. ಯಾಕೆ ಇಷ್ಟನ್ನು ವ್ಯಂಗ್ಯವಾಗಿ ಹೇಳಿದ್ದು ಅಂದರೆ, ಇದೇ ರೀತಿ ಟ್ರೋಲ್ ಆಗ್ತಿರೋ ಕಂಟೆಂಟ್ ಆಗಿರೋದ್ರಿಂದ ಇದನ್ನು ಇದೇ ರೀತಿ ಹೇಳಿರುವಂಥದ್ದು. ಈ ಪಾಪ ಈ 8 ಜನರಲ್ಲಿ ಬಹುಪಾಲು ಒಂದೊಂದು ಸಲ ಗೆದ್ದವರೇನೆ ಅತಿ ಹೆಚ್ಚು ಸಲ. ಆದರೆ ಇಂತಹ ಪಾಪ ನವ ಶಾಸಕರನ್ನು ಕರ್ಕೊಂಡೋಗಿ ಗ್ಯಾಂಗ್ ಲೀಡರ್ ಆಗಿರುವಂಥದ್ದು ಮಾಗಡಿ ಬಾಲಕೃಷ್ಣ ಅವರು ಮುಂದಿನ ಚುನಾವಣೆಯಲ್ಲಿ ಬಹುದೊಡ್ಡ ದಿಗ್ವಿಜಯವನ್ನು ಸಾಧಿಸಿದ್ರು, ಅಚ್ಚರಿ ಇಲ್ವೇನೋ.
ಯಾಕಂದರೆ ಎಲ್ಲರೂ ಕೂಡ ಅಹಿಂದ ವಿರೋಧ ಕಟ್ಕೊಂಡ್ರೂ ಪರವಾಗಿಲ್ಲ ಅನ್ನುವಂತಹ ಮನಸ್ಥಿತಿಲಿ ಹೋಗಿದ್ದಾರೆ. ಅದಕ್ಕೆ ನಾವು ಪಾಠ ಕಲಿಸ್ತೀವಿ ಅಂತ ಆ ಕ್ಷೇತ್ರದ ಮತದಾರರು ಮಾತಾಡ್ತಿರುವಂಥದ್ದು ಮತ್ತು ಟ್ರೋಲ್ ಮಾಡ್ತಿರುವಂಥದ್ದು. ಫೋನ್ ನಂಬರ್ ಹಾಕ್ಬಿಟ್ಟಿದ್ದಾರೆ ಕೆಲವ್ರದೆಲ್ಲ ಪಾಪ. ಫೋನ್ ಮಾಡಿ ಅಹಿಂದ ವರ್ಗದವರೇ ನೀವು ವೋಟ್ ಹಾಕಿದರೆ ನಿಮ್ಮ ಶಾಸಕರನ್ನ ಪ್ರಶ್ನೆ ಮಾಡಿ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಜೆನ್ಜಿ ಕಾಲದ ಆಕ್ಷೇಪ ಅಥವಾ ಒಂದು ವಿರೋಧ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅಂದರೆ ಮುಂದಿನ ಚುನಾವಣೆಗಳಲ್ಲಿ ಯಾವ್ಯಾವ ಶಾಸಕರು ಆಯ್ಕೆಯಾಗಿ ಬರ್ತಾರೋ ಅವ್ರಿಗೆ ಸುಲಭ ಅಲ್ಲ ಕೆಲಸ ಮಾಡುವಂಥದ್ದು ಮತ್ತು ಆ ಜನರ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥದ್ದು. ಏನ್ರಿ 2000 ಬಿಸಾಕಿದ್ರೆ ಓಟ್ ಹಾಕ್ತಾರೆ ಎನ್ನುವಂತಹ ಸ್ಥಿತಿ ಇನ್ನು ಮುಂದುವರಿಯೋದಿಲ್ಲ. ಅದಕ್ಕೆ ಸಾಕ್ಷಿ ಈ ಎಕ್ಸಾಂಪಲ್. ಗೊತ್ತಿಲ್ಲ ಈ ನಾಯಕರಲ್ಲಿ ಮುಂದಿನ ಚುನಾವಣೆಯಲ್ಲಿ ಎಷ್ಟೆಷ್ಟು ಜನ ಎಷ್ಟೆಷ್ಟು ದೊಡ್ಡ ದೊಡ್ಡ ಲೀಡಲ್ಲಿ ಗೆಲ್ತಾರೋ. ಆದರೆ ಈಗಂತೂ ಅವರಿಗೆ ಬಹುದೊಡ್ಡ ಆತಂಕ ಶುರುವಾಗಿದೆ. ಅವರನ್ನೇ ಗೆಲ್ಲಿಸಿದ ಜನ, ಹಿಂದೆ ನಿಂತು ಜೈಕಾರ ಹಾಕಿದ ಕಾರ್ಯಕರ್ತರು ಈಗ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಹಾಗಿದ್ರೆ ಈ ನಾಯಕರು ಅವರ ಆಸೆ, ಉದ್ದೇಶ, ಹೆಬ್ಬಯಕೆ ಏನಿತ್ತು ಅದನ್ನು ಈಡೇರಿಸಿಕೊಂಡೇ ರಾಜ್ಯಕ್ಕೆ ಕಾಲಿಡ್ತಾರಾ ದೆಹಲಿಯಿಂದ? ಕಮೆಂಟ್ ಮಾಡಿ.